ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಇಸ್ರೇಲ್ ಭಾರತವನ್ನು ಜಗತ್ತಿನ ಮುಂದಿನ ಸೂಪರ್ ಪವರ್ ಅಂತ ಹೇಳ್ತಾ ಇದೆ. ಭಾರತ ಮತ್ತು ಇಸ್ರೇಲ್ ನಡುವೆ ಸ್ಟ್ರಾಟಜಿಕ್ ಕೋಆಪರೇಷನ್, ಡಿಫೆನ್ಸ್, ಟ್ರೈನಿಂಗ್, ಟೆಕ್ನಾಲಜಿ ಟ್ರಾನ್ಸ್ಫರ್, ಆಯುಧಗಳ ಜಂಟಿ ತಯಾರಿ ಸೇರಿದಂತೆ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ಒಪ್ಪಂದವೊಂದಕ್ಕೆ ಸಹಿ ಬೀಳ್ತಾ ಇದ್ರೆ, ಅದೇ ಇಸ್ರೇಲಿಗೆ ಸೈನಿಕರನ್ನ ಮಾರಾಟ ಮಾಡೋದಕ್ಕೆ ಹೋಗಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಅವಮಾನಕ್ಕೆ ಗುರಿಯಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಮತ್ತೆ ಅಪರಿಚಿತ ಬಂದೂಕುಧಾರಿಗಳು ಇನ್ನೂ ಒಂದು ಹೋರ್ ಟಿಕೆಟ್ ಹರಿದಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನದಲ್ಲಿ ಸತ್ತ ಉಗ್ರರ ಸಂಖ್ಯೆ 108 ತಲುಪ್ತಾ ಇದೆ. ಈ ಬಾರಿ ಸತ್ತವನು ಪಾಕಿಸ್ತಾನದ ಖೈಬರ್ ಭಾಗದಲ್ಲಿ ಅಲ್ಲಿನ ಕಟ್ಟರ್ ಇಸ್ಲಾಮಿಕ್ ರಾಜಕೀಯ ಸಂಘಟನೆಯ ಮುಖಂಡ ಕೂಡ. ಹಾಗಾದರೆ ಪಾಕಿಸ್ತಾನದ ಸೇನಾ ಮಾರಾಟ ಏನು? ಈ ಬಾರಿಯ ಹೂರ್ ಟಿಕೆಟ್ ಪಡ್ಕೊಂಡ ಆ ಲಕ್ಕಿ ಫೆಲೋ ಯಾರು? ಬನ್ನಿ ನೋಡೋಣ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಮತ್ತೊಬ್ಬ ಮೌಲಾನಾ ಮೇಲೆ ಅಲ್ಲಾಹುವಿಗೆ ಪ್ರೀತಿಯಾಗಿದೆ. ಪಾಪ ಮಂಗಳವಾರ ಖೈಬರ್ ಭಾಗದ ಚರ್ಸಡಾದಲ್ಲಿ ನಮಾಜ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಆತನ ಮುಂದೆ ದೇವದೂತರು ಪ್ರತ್ಯಕ್ಷರಾಗಿದ್ದಾರೆ. ಈ ಮೌಲಾನಾ ಹೆಸರು ಹಫೀಜ್ ಅಬ್ದುಲ್ ಸಲೀಂ ಆರಿಫ್. ಅವನ ಮಗ ಕಾರಲ್ಲಿ ಮಸೀದಿಯಿಂದ ಮನೆ ಕಡೆಗೆ ಹೊರಟಿದ್ರಂತೆ. ಅಷ್ಟರಲ್ಲಿ ಅಲ್ಲಿನ ರಸ್ತೆಯಲ್ಲಿ ಬಂದೂಕುಧಾರಿಗಳು ಇವರಿಗಾಗಿ ಕಾಯ್ತಾ ನಿಂತಿದ್ರು. ಈ ಹಫೀಜ್ ನನ್ನ ಕಂಡು ಕೂಡಲೇ ಅಲ್ಲಾ ಹಫೀಜ್ ಹೇಳಬೇಕು ಅಂತ ಅವ್ರಿಗೆ ಅನ್ನಿಸ್ತೇನೋ, ತಕ್ಷಣ ಬಂದೂಕು ತೆಗೆದಿದ್ದಾರೆ. ನಳಿಕೆಯನ್ನು ಕಾರಿನ ಕಿಟಕಿ ಕಡೆಗಿಟ್ಟು ಫಟ್ 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 ಅನ್ಸಿದ್ದಾರೆ. ಅಷ್ಟೇ, ಬಂದಷ್ಟೇ ವೇಗದಲ್ಲಿ ಅಲ್ಲಿಂದ ಮರೆ ಕೂಡ ಆಗಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಅಲ್ಲಾಕೆ ಘರ್ ಮೇ ದೇರ್ ಹೇ ಪರ್ ಅಂಧೇರ್ ನಹಿ ಅಂತ, ಅದನ್ನ ಆ ದೇವರು ಕೂಡ ಕೇಳಿಸ್ಕೊಂಡಿರ್ಬೇಕು. ಹಿಂಗಾಗಿ ಕೆಲಸ ಆದ್ಮೇಲೆ ತಡ ಮಾಡಬೇಡಿ ಮಕ್ಕಳ, ಬೇಗ ಅಲ್ಲಿಂದ ಹೊರಟು ಬಿಡಿ ಅಂತ ಆ ದೇವದೂತರಿಗೆ ಆದೇಶ ಕೊಟ್ಟಿದ್ನೋ ಏನೋ, ಅವರು ಬಂದಷ್ಟೇ ವೇಗವಾಗಿ ಅಲ್ಲಿಂದ ಬೈಕಲ್ಲಿ ಮಾಯ ಆಗಿದ್ದಾರೆ. ಇನ್ನು ಇಲ್ಲಿ ಮೌಲಾನಾನ ಟಿಕೆಟ್ ಹರಿತಿದ್ದಾಗ ಕಾರಲ್ಲಿ ಅವನ ಮಗ ಕೂಡ ಇದ್ದ. ಅವನಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾನೆ. ಅದಕ್ಕೆ ಅಲ್ವಾ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ದಾಸರು ಹೇಳಿರೋದು. ಹೂರ್ ಟಿಕೆಟ್ ಯಾತ್ರೆ ಸಮಯದಲ್ಲಿ ಮಗ ಕೂಡ ಜೊತೆಗೆ ಬರೋದಿಲ್ಲ ಅನ್ನೋದು ಮತ್ತೆ ಅಲ್ಲಿ ಸತ್ಯ ಆಗಿದೆ. ಹಾಗೆ ಓಡಿ ಹೋದವನು ಪೊಲೀಸರಿಗೆ ಮೌಲಾನಾ ಹಫೀಜನ ಕೊಲೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಬೈಕಲ್ಲಿ ಬಂದರು, ಕೊಂದರು, ಹೋದರು ಅಂತ ಒಂದು ದೂರು ಕೂಡ ದಾಖಲಾಗಿದೆ. ಗೆಳೆಯರೆ, ಈ ಲಕ್ಕಿ ಫೆಲೋ ಮೌಲಾನಾ ಹಫೀಜ್ ಅಬ್ದುಲ್ ಸಲಾಂ ಆರಿಫ್ ಪಾಕಿಸ್ತಾನದ JUI ಅಂದರೆ ಜಮಾತ್ ಉಲೇಮಾ ಇ ಇಸ್ಲಾಮಿ ಸಂಘಟನೆಯ ನಾಯಕನಾಗಿ ಗುರುತಿಸಿಕೊಂಡಿದ್ದ. ಹಾಗೆ ಅಲ್ಲೇ ಚರ್ಸಡಾದಲ್ಲಿ ಒಂದು ಮದರಸಾ ಕೂಡ ನಡೆಸ್ತಾ ಇದ್ದ. ಈ ಜಮಾತ್ ಉಲೇಮಾ ಇ ಇಸ್ಲಾಂ JUI ಅನ್ನೋದು ಪಾಕಿಸ್ತಾನದಲ್ಲಿನ ಕಟ್ಟರ್ ಇಸ್ಲಾಮಿಕ್ ರಾಜಕೀಯ ಪಕ್ಷ. ಇದು ಪಾಕಿಸ್ತಾನದ ಲೋಕಸಭೆಯಲ್ಲಿ ಅಂದರೆ ನ್ಯಾಷನಲ್ ಅಸೆಂಬ್ಲಿಯಲ್ಲಿ 11 ಸಂಸದರನ್ನ ಹೊಂದಿದೆ. ಹಾಗೆ ಅಲ್ಲಿನ ಸೆನೆಟ್ ಅಂತ ಕರೆಸಿಕೊಳ್ಳುವ ಮೇಲ್ಮನೆಯಲ್ಲಿ 7 ಸದಸ್ಯ ಬಲವನ್ನು ಹೊಂದಿದೆ. ಖೈಬರ್ ಮತ್ತು ಬಲೂಚಿಸ್ತಾನಗಳಲ್ಲಿ ಕೂಡ ಇದರ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ. ಖೈಬರ್ ವಿಧಾನಸಭೆಯಲ್ಲಿ 19, ಬಲೂಚ್ ವಿಧಾನಸಭೆಯಲ್ಲಿ 14 ಶಾಸಕರನ್ನ ಈ ಜಮಾತ್ ಪಕ್ಷ ಹೊಂದಿದೆ. ಗೆಳೆಯರೆ, ಇದು ಮೊದಲು ಸ್ಥಾಪನೆಯಾಗಿದ್ದು 1919ರಲ್ಲಿ ಅವತ್ತಿನ ಅಖಂಡ ಭಾರತದಲ್ಲಿ. ಬ್ರಿಟಿಷರು ಮೊದಲ ವಿಶ್ವಯುದ್ಧದಲ್ಲಿ ಆಟೋಮನ್ ಸಾಮ್ರಾಜ್ಯವನ್ನು ನಾಶ ಮಾಡಿದ ಸಂದರ್ಭದಲ್ಲಿ ಆಟೋಮನ್ನರನ್ನ ಬೆಂಬಲಿಸಿ ಖಿಲಾಫತ್ ಚಳುವಳಿ ಹುಟ್ಟುತ್ತಲ್ಲ, ಆ ಸಂದರ್ಭದಲ್ಲಿ ಜನ್ಮ ತಳೆದದ್ದು ಈ ಜಮಾತ್ ಉಲೇಮಾ ಸಂಘಟನೆ. ಈ ಖಿಲಾಫತ್ ಅನ್ನೋದು ಹೆಂಗೆ ಅಂದ್ರೆ, ಆಟೋಮನ್ ಸಾಮ್ರಾಜ್ಯ ನಾಶ ಆದ ನಂತರ ಇಡೀ ಮಧ್ಯಪ್ರಾಚ್ಯ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇತ್ತು. ಅಲ್ಲಿ ಸಾಕಷ್ಟು ಜನ ಆಟೋಮನ್ನರಿಂದ ಸ್ವಾತಂತ್ರ್ಯಕ್ಕಾಗಿ ಕಾಯ್ತಾ ಇದ್ರು. ಅವರಿಗೆ ಸ್ವತಂತ್ರ ದೇಶಗಳು ಸಿಕ್ಕಿದ್ವು. ಆದರೆ ಟರ್ಕಿಯಿಂದ, ಆಟೋಮನ್ನರಿಂದ ಸಾಕಷ್ಟು ದೂರದಲ್ಲಿದ್ದ ಅವತ್ತಿನ ಭಾರತದ ಮುಸ್ಲಿಮರು ಆಟೋಮನ್ನರ ಖಲೀಫನಿಗಾಗಿ ಭಾರತದಲ್ಲಿ ಹೋರಾಟವನ್ನು ಶುರು ಮಾಡಿದರು. ಭಾರತದಲ್ಲಿ ಕೂಡ ಬ್ರಿಟಿಷರು ಬಂದ ನಂತರ ಇಲ್ಲಿನ ಇಸ್ಲಾಮಿಕ್ ಸಂಸ್ಥಾನಗಳು, ಸಾಮ್ರಾಜ್ಯಗಳು ಶಕ್ತಿ ಕಳ್ಕೊಂಡಿದ್ವಲ್ಲ, ಅದು ನಮ್ಮಲ್ಲಿನ ಎಲೈಟ್ ಮುಸ್ಲಿಂ ಸೊಸೈಟಿಯನ್ನ ಅಭದ್ರತೆಗೆ ತಳ್ತಾ ಇತ್ತು. ಅವರು ಅಸ್ತಿತ್ವದ ಗೊಂದಲಕ್ಕೆ ಬಿದ್ದಿದ್ರು. ಈ ಸಂದರ್ಭದಲ್ಲಿ ಆಟೋಮನ್ ಸಾಮ್ರಾಜ್ಯದ ಪತನ ಅವರನ್ನ ಇನ್ನಷ್ಟು ನಿರಾಸೆಗೆ ದೂಡಿತು. ಸರ್ ಸೈಯದ್ ಅಹಮದ್ ಖಾನ್ ತರದ ಕೆಲ ಕಟ್ಟರ್ ಇಸ್ಲಾಮಿ ನಾಯಕರು ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಂಡು ಬ್ರಿಟಿಷರ ಜೊತೆ ಸಹಕರಿಸುವ ಮೂಲಕ ಭಾರತದಲ್ಲಿ ಇಸ್ಲಾಮನ್ನ ಮತ್ತೆ ಬಲಪಡಿಸುವ ಬಗ್ಗೆ ಕರೆ ಕೊಡ್ತಾ ಇದ್ರು. ಮತ್ತೆ ಕೆಲವರು ಬ್ರಿಟಿಷರ ವಿರುದ್ಧ ಖಿಲಾಫತ್ ಚಳವಳಿಯಲ್ಲಿ ಭಾಗಿಯಾದರು. ಆ ಸಂದರ್ಭದಲ್ಲಿ 1919ರಲ್ಲಿ ಜಮಾತ್ ಉಲೇಮಾ ಇ ಹಿಂದ್ ಅನ್ನೋ ಸಂಘಟನೆಯ ಸ್ಥಾಪನೆ ಕೂಡ ಆಯಿತು. ಮುಂದೆ ಭಾರತದ ವಿಭಜನೆಯ ಡಿಮ್ಯಾಂಡನ್ನು ಮುಸ್ಲಿಂ ಲೀಗ್ ಇಡ್ತಲ್ಲ, ಆಗ ಈ ಜಮಾತ್ ಎ ಹಿಂದ್ನ ಒಂದಷ್ಟು ಜನ ಮುಸ್ಲಿಂ ಲೀಗನ್ನು ವಿರೋಧಿಸಿದರು. ಭಾರತವನ್ನು ಇಬ್ಬಾಗ ಮಾಡೋದು ಬೇಡ ಅಂತ ಹೇಳಿದರು. ಮತ್ತೆ ಕೆಲವರು ಭಾರತ ವಿಭಜನೆ ಮತ್ತು ಇಸ್ಲಾಮಿಕ್ ದೇಶದ ಸ್ಥಾಪನೆಯನ್ನು ಬೆಂಬಲಿಸಿದರು. ಹಾಗೆ ಬೆಂಬಲಿಸಿದವರು ಪಾಕಿಸ್ತಾನ ರಚನೆಯಾದ ನಂತರ ಅಲ್ಲಿ ಜಮಾತ್ ಉಲೇಮಾ ಇಸ್ಲಾಮಿ ಪಾಕಿಸ್ತಾನವನ್ನು ಸ್ಥಾಪನೆ ಮಾಡ್ಕೊಂಡ್ರು. ಇವತ್ತು ಪಾಕಿಸ್ತಾನದಲ್ಲಿರೋದು ಅದೇ ಜಮಾತ್ ಉಲೇಮಾ ಎ ಇಸ್ಲಾಮಿ ಪಾಕಿಸ್ತಾನ.
ಮುಂದೆ ಅದು ಕೂಡ ಇಬ್ಬಾಗ ಆಯಿತು. ಈಗ ಮೌಲಾನಾ ಫಜಲುರ್ ರೆಹಮಾನ್ ಇದರ ನಾಯಕತ್ವವನ್ನು ವಹಿಸಿಕೊಂಡಿದ್ದಾನೆ. ಖೈಬರ್ ಹಾಗೂ ಬಲೂಚ್ ಭಾಗದಲ್ಲಿ ಇದು ತನ್ನ ಬೇರುಗಳನ್ನು ಗಟ್ಟಿ ಮಾಡಿಕೊಂಡಿದೆ. ಕಟ್ಟರ್ ಇಸ್ಲಾಂ ಅಂದರೆ 7ನೇ ಶತಮಾನದ ಶರಿಯಾ ಕಾನೂನುಗಳ ಇಸ್ಲಾಮನ್ನು ಇವರು ಪ್ರತಿಪಾದಿಸ್ತಾರೆ. ಇವರು ಎಷ್ಟು ಕಟ್ಟರ್ಗಳು ಅಂದರೆ ಇಸ್ಲಾಮಿಕ್ ಕಾನೂನುಗಳಲ್ಲೊಂದಷ್ಟು ಸುಧಾರಣೆಯನ್ನು ತರುವ ಮಾತಾಡಿದ ಕಾರಣಕ್ಕೇನೆ ಪಾಕಿಸ್ತಾನದ ಈ ಹಿಂದಿನ ಸರ್ವಾಧಿಕಾರಿ ಅಯೂಬ್ ಖಾನ್ನನ್ನು ಕೂಡ ವಿರೋಧಿಸಿದ್ದ ಸಂಘಟನೆ ಇದು. ಇದರ ಖೈಬರ್ ಭಾಗದ ನಾಯಕ ಮೌಲಾನಾ ಹಫೀಜ್ ಈಗ ಅಪರಿಚಿತರ ಬಂದೂಕುಗಳಿಗೆ ಬಲಿಯಾಗಿದ್ದಾನೆ. ಕೆಲವೇ ತಿಂಗಳುಗಳ ಹಿಂದೆ ಇದೇ ಸಂಘಟನೆಯ ಮತ್ತೊಬ್ಬ ನಾಯಕನನ್ನು ಕೂಡ ಖೈಬರ್ ಭಾಗದಲ್ಲಿ ಹೊಡೆದು ಹಾಕಲಾಗಿತ್ತು. ಗೆಳೆಯರೆ, ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಅವರವರ ಮನೆಗಳ ಬಳಿನೇ ಹೂರ್ ಟಿಕೆಟ್ ಡೆಲಿವರಿ ಮಾಡುವ ಕೆಲಸವನ್ನು ಭಾರತೀಯ ಏಜೆನ್ಸಿಗಳು ಮಾಡ್ತಾ ಇವೆ ಅನ್ನೋದು ಸುಳ್ಳಲ್ಲ. ಅದಕ್ಕಾಗಿ ಪಾಕಿಸ್ತಾನದಲ್ಲಿನ ಮಾಜಿ ಸೈನಿಕರನ್ನ, ಪೊಲೀಸರನ್ನ ಬಳಕೆ ಮಾಡ್ತಾ ಇದೆ. ಇನ್ನೂ ಬೇಕು ಅಂದರೆ ಪಾಕಿಸ್ತಾನದಲ್ಲಿನ ಅಫ್ಘನರಿಗೆ ಕೂಡ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಭಾರತದ ಏಜೆನ್ಸಿಗಳು ಮಾಡಿವೆ ಅಂತ ಹೇಳ್ತಾರೆ. ಇದು ಕೂಡ ಪಾಕಿಸ್ತಾನವೇ ಹೇಳೋ ಮಾತು. ಇದು ಎಷ್ಟು ನಿಜನೋ ಗೊತ್ತಿಲ್ಲ, ಆದರೆ ಇಲ್ಲಿ ಎಲ್ಲ ಹತ್ಯೆಗಳು ಭಾರತದ ಕಾರಣಕ್ಕೆ ನಡೀತಿವೆ ಅನ್ನೋದು ಕೂಡ ನಿಜ ಅಲ್ಲ. ಪಾಕಿಸ್ತಾನದ ISI ಕೂಡ ತನಗೆ ಬೇಡದ, ತನ್ನ ಮಾತು ಕೇಳದ ಕೆಲವರನ್ನ ಅಲ್ಲಿ ಅದೇ ಸೇಮ್ ಪ್ಯಾಟ್ರನ್ನಲ್ಲಿ ಮುಗಿಸುವ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಕೆಲ ಕಡೆಗಳಲ್ಲಿ ಈ ಮೌಲಾನಾಗಳು, ಉಗ್ರ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು ಅವರವರದ್ದೇ ಆದ ವೈಯಕ್ತಿಕ ದುಶ್ಮನಿಗಳಿಗೆ ಕೂಡ ಬಲಿಯಾಗೋದು ಇದೆ. ಇನ್ನು ಈ ಮೌಲಾನಾ ಹಫೀಜ್ ಯಾವ ಕಾರಣಕ್ಕೆ ರಿವಾರ್ಡ್ ಪಡ್ಕಂಡ ಅನ್ನೋ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಹೊರಬೀಳಬೇಕು. ಆದರೆ ಅವನಿಗೆ ಹೂರು ಟಿಕೆಟ್ ಸಿಕ್ಕಿದೆ ಅನ್ನೋದಂತೂ ನಿಜ. ಅದಕ್ಕೆ ಸಂಬಂಧಿಸಿದ ವಿಡಿಯೋನ ಕೂಡ ಬಿಡುಗಡೆ ಮಾಡಲಾಗಿದೆ. ಅದು ಟ್ವಿಟ್ಟರಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಇದು ಪಾಕಿಸ್ತಾನದಲ್ಲಿ ಹೂರು ಟಿಕೆಟ್ನ ವಿಷಯ. ಆದರೆ ಪಾಕಿಸ್ತಾನದ ಸೈನಿಕರಿಗೆ ಗಾಜಾದಲ್ಲಿ ಟಿಕೆಟ್ ಕೊಡಿಸೋದಕ್ಕೆ ಅಲ್ಲಿನ ಮುಲ್ಲಾ ಜನರಲ್ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಗೆಳೆಯರೆ, ಪಾಕಿಸ್ತಾನ ಇಸ್ರೇಲಿಗೆ ಮಾನ್ಯತೆಯನ್ನು ಕೊಟ್ಟಿಲ್ಲ. ಅವರ ಪಾಸ್ಪೋರ್ಟ್ ಮೇಲೆ ಇದು ಇಸ್ರೇಲ್ಗೆ ಅಪ್ಲೈ ಆಗೋದಿಲ್ಲ ಅಂತ ಬರ್ಕೊಂಡಿರ್ತಾರೆ. ಇಷ್ಟು ದಿನ ಪ್ಯಾಲೆಸ್ತೀನ್ ಬಗ್ಗೆ ಪಾಕಿಸ್ತಾನ ಮಾತಾಡ್ತಾ ಇತ್ತು. ಕತಾರ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಬೆನ್ನಲ್ಲೇ ಇಸ್ರೇಲಿನ ವಿರುದ್ಧ ಇಸ್ಲಾಮಿಕ್ ನ್ಯಾಟೋ ಮಾಡೋಣ ಅನ್ನೋ ಐಡಿಯಾನ ಕೂಡ ಪಾಕಿಸ್ತಾನ ತೇಲಿಬಿಡ್ತು ಮತ್ತು ಸೌದಿ ಜೊತೆ ಒಂದು ಡಿಫೆನ್ಸ್ ಡೀಲಿಗೆ ಸಹಿ ಕೂಡ ಹಾಕ್ತು. ಇದೆಲ್ಲ ಪಾಕಿಸ್ತಾನವನ್ನು ಈ ಭಾಗದಲ್ಲಿ ಇಸ್ಲಾಮಿನ ರಕ್ಷಕ ಅಂತ ಕಾಣಿಸ್ಕೊಳ್ಳೋ ಹಾಗೆ ಮಾಡ್ತಾ ಇದ್ರೆ, ಅದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಪ್ಲಾನಿಗೆ ಪಾಕಿಸ್ತಾನ ಸಹಿ ಹಾಕಿಬಿಡ್ತು. ಇದು ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ಸಂಘಟನೆಗಳು ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಕೂಡ ಕಾರಣ ಆಯಿತು. ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ಈಜಿಪ್ಟಲ್ಲಿ CIA ಹಾಗೂ ಮೊಸಾದ್ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು ಬಂದ ಮುಲ್ಲಾ ಜನರಲ್ ಗಾಜಾದಲ್ಲಿ ಇಸ್ರೇಲಿನ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೆ, ಅಂದರೆ ಹಮಾಸನ್ನು ಮಟ್ಟ ಹಾಕೋದಕ್ಕೆ ಪಾಕಿಸ್ತಾನದ ಸೈನಿಕರನ್ನ ಸರಬರಾಜು ಮಾಡುವ ಡೀಲಿನ ಬಗ್ಗೆ ಚರ್ಚೆ ಮಾಡಿದ್ದಾನೆ. ಈಗ ಡೊನಾಲ್ಡ್ ಟ್ರಂಪ್ ಅವರ ಗಾಜಾದ 20 ಪಾಯಿಂಟ್ ಪ್ರೋಗ್ರಾಮ್ ಇದೆಯಲ್ಲ, ಅದರ ಪ್ರಕಾರ ಗಾಜಾದಲ್ಲಿ ಪೀಸ್ ಕೀಪಿಂಗ್ ಫೋರ್ಸ್ ಒಂದು ಕೆಲಸ ಮಾಡಬೇಕು. ಅದು ಇಸ್ರೇಲಿನ ಸೇನೆ ಆಗಿರಬಾರ್ದು. ಅಮೆರಿಕ ಹಾಗೂ ಇಸ್ರೇಲಿನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವ ಇಸ್ಲಾಮಿಕ್ ದೇಶಗಳ ಸೈನ್ಯ ಆಗಿದ್ರೆ ಒಳ್ಳೆಯದು. ಅರಬ್ ದೇಶಗಳಲ್ಲಂತೂ ಸೈನ್ಯ ಇಲ್ಲ. ಆ ಭಾಗದಲ್ಲಿ ಬಾಡಿಗೆಗೆ ಸೇನೆಯನ್ನು ಕೊಡೋ ದೇಶ ಅಂದರೆ ಅದು ಪಾಕಿಸ್ತಾನ ಮಾತ್ರ. ಈಗಾಗಲೇ ಅವರು ಸೌದಿ ಅರೇಬಿಯಾಗೆ ಸೇನೆಯನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ. ಅಲ್ಲಿನ ಯಮನ್ ಗಡಿಗಳಲ್ಲಿ ಸೌದಿಯ ಪರ ಸಾಯ್ತಾ ಇರೋದು ಪಾಕಿಸ್ತಾನದ ಸೈನಿಕರೇ. ಮೊನ್ನೆ ಕೂಡ ಅಲ್ಲಿಂದ 3 ಬಾಡಿಗಳು ಪಾಕಿಸ್ತಾನಕ್ಕೆ ಪಾರ್ಸಲ್ ಆಗಿವೆ. ಹೀಗಾಗಿ ಗಾಜಾಗೂ ಸೈನಿಕರನ್ನು ನಾವೇ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳಿದೆ. ಅಲ್ಲಿ ಯಾವ ಸೈನ್ಯ ನಿಂತ್ರೇನು, ಅದು ಹೇಗೆ ಕೆಲಸ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಹೇಳೋದು ಇಸ್ರೇಲಿನ ಯಹೂದಿ ಸೇನೆನೇ. ಇನ್ನು ಗಾಜಾದಲ್ಲಿ ಪಾಕಿಸ್ತಾನದ ಸೈನ್ಯ ಹಮಾಸ್ ಉಗ್ರರ ವಿರುದ್ಧ ಕೆಲಸ ಮಾಡಬೇಕು. ಅವರನ್ನು ನಿಶಸ್ತ್ರಗೊಳಿಸುವ ಜವಾಬ್ದಾರಿಯನ್ನು ಹೊರಬೇಕು. ಯಾವ ಹಮಾಸ್ಗೆ ಪಾಕಿಸ್ತಾನದ ISI ತರಬೇತಿಯನ್ನು ಕೊಟ್ಟಿತ್ತು, ಪಾಕಿಸ್ತಾನದ ಎಲ್ಲ ಉಗ್ರ ಸಂಘಟನೆಗಳು ಹಾಗೂ ಕಟ್ಟರ್ ಇಸ್ಲಾಮಿಕ್ ಗುಂಪುಗಳು ಯಾವ ಹಮಾಸನ್ನು ಬೆಂಬಲಿಸ್ತಾ ಬರ್ತಾ ಇದ್ವೋ ಅದೇ ಹಮಾಸ್ ವಿರುದ್ಧ ಸೇನೆಯನ್ನು ಕಳುಹಿಸಿಕೊಡೋದಕ್ಕೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಡೀಲ್ ಕುದುರಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಯಾಕೆ ಹೀಗೆ ಅಂದರೆ, ಪಾಕಿಸ್ತಾನಕ್ಕೆ ಒಂದು ಸಿದ್ಧಾಂತ, ಒಂದು ನಂಬಿಕೆ, ಒಂದು ನಿಯತ್ತು, ಒಂದು ನೀತಿ ಇಂಥದ್ದೇನೂ ಇಲ್ಲ. ಅವ್ರಿಗೆ ಹಣ ಬೇಕು. ಹಣ ಸಿಗುತ್ತೆ ಅಂದರೆ ಪಾಕ್ ಏನು ಬೇಕಾದರೂ ಮಾಡುತ್ತೆ. ಇಲ್ಲಿ ಕೂಡ ಪಾಕಿ ಸೇನೆಯನ್ನು ಇಸ್ರೇಲಿಗೆ ಮಾರಾಟ ಮಾಡೋದಕ್ಕೆ ಮುಲ್ಲಾ ಜನರಲ್ ಪ್ರಯತ್ನ ಮಾಡಿದ್ದ. ಅದಕ್ಕಾಗಿ ಪ್ರತಿ ಸೈನಿಕನಿಗೆ ಈ ಫೀಲ್ಡ್ ಮಾರ್ಷಲ್ಲು $10,000 ಕೇಳಿದ್ನಂತೆ. ಯಾರು ಕೊಡ್ತಾರ್ರಿ $10,000? ಅದು ಪಾಕಿಸ್ತಾನದ ಸೈನಿಕರಿಗೆ. ಇನ್ನು ಇಸ್ರೇಲ್ ಅನ್ನೋದೊಂದು ಅಪ್ಪಟ ವ್ಯಾಪಾರಿ ದೇಶ. ಯಹೂದ್ಯರಿಗಿಂತ ಒಳ್ಳೆ ವ್ಯಾಪಾರಿಗಳು ಬಹುಶಃ ಜಗತ್ತಲ್ಲಿ ಯಾರೂ ಇಲ್ಲವೇನೋ. ಸೊ ಅವರು ಪಾಕಿಸ್ತಾನಿ ಸೈನಿಕರಿಗೂ ಬೆಲೆ ಕಟ್ಟಿದ್ದಾರೆ. ಪ್ರತಿ ಸೈನಿಕನಿಗೆ ತಿಂಗಳಿಗೆ $100 ಕೊಡ್ತೀವಿ ಅಂತ ಇಸ್ರೇಲ್ ಹೇಳಿದೆಯಂತೆ. $1 ಅಂದರೆ ಪಾಕಿಸ್ತಾನದ ರೂಪಾಯಿಯ ಲೆಕ್ಕದಲ್ಲಿ 280 ರೂಪಾಯಿ.
$100 ಅಂದರೆ ಸುಮಾರು 28,000 ರೂಪಾಯಿ ಆಗುತ್ತೆ. ಆ ಲೆಕ್ಕದಲ್ಲಿ ಇಸ್ರೇಲ್ ಹೇಳ್ತಾ ಇರೋದು ಕಡಿಮೆ ಏನಲ್ಲ. ಇನ್ನು $10,000 ಮುಲ್ಲಾ ಜನರಲ್ ಡಿಮ್ಯಾಂಡ್ ಮಾಡಿದ್ದು $100ಗಿಂತ ಜಾಸ್ತಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇಸ್ರೇಲ್ ಪಾಕಿಸ್ತಾನಕ್ಕೆ ಹೇಳಿರೋದು. ಇದೆಲ್ಲವನ್ನ ಬಹಿರಂಗಪಡಿಸಿರೋದು ಪಾಕಿಸ್ತಾನದ ಖ್ಯಾತ ಪತ್ರಕರ್ತೆ ಅಸ್ಮಾ ಶಿರಾಜಿ. ಗೆಳೆಯರೆ, ಈ ಡೀಲ್ ಎಷ್ಟಕ್ಕಾಗುತ್ತೆ, ಅದರಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಎಷ್ಟು ಕಮಿಷನ್ ಸಿಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಪಾಕಿಸ್ತಾನದ ಹಿಪೋಕ್ರಸಿ ಇದೆಯಲ್ಲ, ಅದು ಬಹಿರಂಗ ಆಗ್ತಾ ಇದೆ. ಯಹೂದಿಗಳ ವಿರುದ್ಧ ಬೆಂಕಿ ಕಾರ್ತಾ ಇದ್ದು ಪಾಕಿಸ್ತಾನ ಈಗ ಹಣಕ್ಕಾಗಿ ಅದೇ ಯಹೂದಿಗಳ ಶತ್ರುಗಳನ್ನ ತನ್ನದೇ ಸಹೋದರರನ್ನ ಮಟ್ಟ ಹಾಕೋದಕ್ಕೆ ಸಿದ್ಧ ಆಗ್ತಾ ಇದೆಯಲ್ಲ, ಇದು ಪಾಕಿಸ್ತಾನದಲ್ಲಿ ಚರ್ಚೆಗಳಿಗೆ, ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ ಪಾಕಿಸ್ತಾನಿ ಸೈನಿಕರ ಬೆಲೆ ಏನು ಅನ್ನೋದನ್ನ ಇಸ್ರೇಲ್ ಕೂಡ ಇಲ್ಲಿ ತೋರಿಸಿಕೊಟ್ಟಿದೆ. ಇನ್ನು ಇದೇ ಸಂದರ್ಭದಲ್ಲಿ ಇಸ್ರೇಲಿನ ವಿದೇಶಾಂಗ ಸಚಿವರು ಹಾಗೂ ವಿದೇಶಾಂಗ ಇಲಾಖೆಯ ನಿಯೋಗ ಭಾರತಕ್ಕೆ ಬಂದಿದೆ. ಹಾಗೆ ಭಾರತದ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಇಸ್ರೇಲ್ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಭಾರತ ಮತ್ತು ಇಸ್ರೇಲ್ನ ನಡುವೆ ರಕ್ಷಣಾ ಸಹಕಾರಕ್ಕೆ ಸಂಬಂಧಪಟ್ಟ ಜಾಯಿಂಟ್ ವರ್ಕಿಂಗ್ ಗ್ರೂಪ್ನ 17ನೇ ಸಭೆಯಲ್ಲಿ ರಾಜೇಶ್ ಕುಮಾರ್ ಸಿಂಗ್ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಎರಡೂ ದೇಶಗಳು ತರಬೇತಿ, ತಂತ್ರಜ್ಞಾನ ಹಂಚಿಕೆ, ರಕ್ಷಣಾ ಉತ್ಪಾದನೆಯ ಪಾಲುದಾರಿಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯುರಿಟಿ ಸೇರಿದಂತೆ ನಾನಾ ಕ್ಷೇತ್ರಗಳಲ್ಲಿ ಸಹಕಾರ, ಸಹಭಾಗಿತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇಸ್ರೇಲ್ ಹಾಗೂ ಭಾರತದ ನಡುವಿನ ಸಂಬಂಧಗಳು ಇಲ್ಲಿ ಯಥಾ ಪ್ರಕಾರ ಗಟ್ಟಿಯಾಗ್ತಾ ಹೋಗ್ತಾ ಇವೆ. ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.